ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿರುವಂಥ ಇಶಾ ಫೌಂಡೇಶನನ್ನು ಲೈಟ್ ಶೋಗೆ ಹೋಗ್ತಾ ಇದ್ದೀವಿ ನೋಡಲಿಕ್ಕೆ. ಸೊ ಅದಕ್ಕಾಗಿ ಹೊರಟಿರಬೇಕಾದ್ರಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ತಾ ಜರ್ನಿ ಪೂರ್ತಿ ಹೇಗಿರುತ್ತೆ, ರೋಡು ಫುಲ್ ವೆದರ್ ಹೇಗಿರುತ್ತೆ ಅಂತ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತೋರಿಸುವ ಅಂತ ಹೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೈಟ್ ಲೈಟ್ ಶೋಗೆ ಹೋಗ್ತಾ ಇರೋದ್ರಿಂದ ಸಂಜೆ ನಾವು 3 ಗಂಟೆ ಟೈಮಿಗೆ ಹೊರಟಿರೋದು. ನಾವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಹೊರಡಲಿಕ್ಕೆ 3 ಗಂಟೆಗೆ ಬೆಂಗಳೂರಿಗೆ ಬಿಟ್ಟಿದ್ವಿ. ನಾವು ಎಲ್ಲರೂ ಸೇರ್ಕೊಂಡು ಹೋಗೋ ತನಕ 3:30 ಎಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ತನಕ ನಮಗೆ ತುಂಬ ಟೈಮ್ ಆಗೋಯ್ತು. ಸ್ವಲ್ಪ ಹಿಂದೆನೇ ನಾವು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಕರೆಕ್ಟಾಗಿ ಲೈಟ್ ಶೋ ಶುರು ಆಗೋದಲ್ಲ ಅದಕ್ಕಿಂತ ಒಂದು 15 ನಿಮಿಷ ಮುಂಚೆ ನಾವು ಹೋಗ್ತಿದ್ವಿ. 3 ಬೈಕ್ಸ್ 6 ಜನ ಸೇರ್ಕೊಂಡು ಹೋಗಿರೋದು ನಾವು. ಬೈಕ್ಸ್ನ ನಾವು ಮುಂದೆ ಹೋದವರು ಅಲ್ಲಲ್ಲಿ ಹೋಗಿ ನಿಂತ್ಕೊಂಡು ಹಿಂದ್ಗಡೆಯಿಂದ ಬರೋವರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಇದು ಸಿಗ್ನಲಲ್ಲಿ ಒಂದೊಂದ್ಸತಿ ನಾವು ಪಾಸ್ ಆದ್ರೂ ಕೂಡ ಇನ್ನೆಲ್ಲರೂ ಕೂಡ ಪಾಸ್ ಆಗ್ತಾ ಇರಲಿಲ್ಲ. ಆವಾಗ ನಾವು ಮುಂದೆ ಹೋದವರು ಸ್ವಲ್ಪ ನಿಂತ್ಕೊಂಡು ಅವ್ರು ಬರೋ ತನಕ ವೇಟ್ ಮಾಡಿಬಿಟ್ಟು ಜೊತೆಯಲ್ಲೇ ಕೂಡ ಹೋದ್ವಿ. ದಾರಿ ಮೇಲೆ ಹೋಗೋ ಜರ್ನಿ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ವಾತಾವರಣನೂ ಕೂಡ ತುಂಬ ಕೂಲ್ ಆಗಿತ್ತು. ಮತ್ತು ಮಳೆ ಬರೋ ಟೈಮ್ ಥರ ಫುಲ್ ಮೋಡ ಆಗಿತ್ತು. ಅದಕ್ಕಾಗಿ ದಾರಿ ಮೇಲೆ ಹೋಗ್ತಿರ್ಬೇಕಾದ್ರೆ ಒಂದು ಮಯೂರ ಬೇಕರಿ ಅಂತೇಳಿ ಒಂದು ಕಡೆ ನಿಲ್ಸಿ ಇಲ್ಲಿ ಟಿಫನ್ ಬೇಕಾದರೆ ಟಿಫನ್ನು, ತಿಂಡಿ ಅಥವಾ ಟೀ ಎಲ್ಲನೂ ಕೂಡ ಸಿಗ್ತಾ ಇತ್ತು. 3-4 ಶಾಪ್ ಇರೋದ್ರಿಂದ ನಮ್ಗೆ ಇಲ್ಲಿ ಒಬ್ರೊಬ್ರು ವೆರೈಟೀಸ್ ಆಗೋದು ತಿನ್ನುವಂಥವ್ರು ಇದ್ರೆ ಆಗೋದು. ಒಬ್ರು ಐಸ್ ಕ್ರೀಮ್ ತಿಂದರೆ, ಒಬ್ರು ತಿಂಡಿ ತಿಂದರೆ, ಇನ್ನೊಬ್ರು ಟೀ ಕಾಫಿ ಈ ಥರ ವೆರೈಟೀಸ್. 6 ಜನ ಇದ್ವಿ ಅಂದರೆ 6 ಥರ ಮೈಂಡ್ ಸೆಟ್ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಎಲ್ಲನೂ ಇಲ್ಲೇ ಸಿಗತ್ತೆ ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನಮ್ಮ ಅಕ್ಕ ಐಸ್ ಕ್ರೀಮ್ ಅಂದರೆ ಅವಳು 12 ಗಂಟೆ ರಾತ್ರಿ ಕೊಟ್ಟರು ಕೂಡ ತಿಂತಾಳೆ. ಅವಳು 1 ಕಪ್ ಐಸ್ ಕ್ರೀಮ್ ತಗೊಂಡ್ಲು. ಹಾಗೆ ಬೇಕರಿ ಐಟಮ್ ಏನು ಬೇಕೋ ಯಾರ್ಯಾರಿಗೆ ಏನು ಬೇಕು ಅಂತೆಲ್ಲ ತಗೊಂಡು ಎಲ್ಲರೂ ಕೂಡ 1 ಕಪ್ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಡುವ. ಇಲ್ಲಿಂದ ಹೋಗ್ಬಿಟ್ರೆ ಮತ್ತೆ ಎಲ್ಲೂ ನಿಲ್ಲಿಸಿ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಟೈಮ್ ಹೋಗಿತ್ತು. ಯಾಕೆಂದರೆ ಬೆಂಗಳೂರಲ್ಲೆಲ್ಲ ಸಿಗ್ನಲ್ ಎಲ್ಲ ದಾಟಿ ಬರೋ ತನಕ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಆಗೋಯ್ತು. ಮತ್ತು ಅಲ್ಲಿ ಹೋಗಿ ಲೈಟ್ ಶೋನ ನಮ್ಗೆ ಮಿಸ್ ಆಗಿಬಿಟ್ಟೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗ ಟೀ ಕುಡಿದ್ವಿ. ಹಾಗೆ ತಿಂಡಿನೆಲ್ಲ ಏನು ಬೇಕು ಹೊಟ್ಟೆ ತುಂಬೆಲ್ಲ ತಿನ್ಕೊಂಡ್ವಿ. ಮತ್ತು ಅಲ್ಲಿ ಹೋಗಿದ ತಕ್ಷಣ ನಮಗೆ ತಿನ್ನೋಕ್ಕೇನು ಸಿಗದೆ ಇದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ತಿನ್ಕೊಂಡು ಇಲ್ಲಿ ನಮ್ಮ ಐಸ್ ಕ್ರೀಮ್ ತಿನ್ಬೇಕಾದ್ರೆ ನಾನು ಕೂಡ 1-2 ಫ್ರೂಟ್ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಹಾಗೆ ಬೇಗ ಹೋಗಬೇಕಿತ್ತು. ಯಾಕಂದರೆ ಮಳೆ ಬರೋ ರೀತಿ ಆಗಿರೋದ್ರಿಂದ ನಮಗೆ ಬೇಗ ಹೋಗಬೇಕಿತ್ತು. ಮಳೆ ಬಂತು ಅಂದರೆ ಮತ್ತೆ ನಮಗೆ ಎಲ್ಲಾದರೂ ಗಾಡಿ ಸಿಗ್ತಿತ್ತು. ಯಾಕಂದರೆ ಅಷ್ಟು ಕೂಡ ರೇನ್ಕೋಟ್ ಏನೂ ತಗೊಂಡು ಹೋಗಿರಲಿಲ್ಲ ನಾವು. ಹಾಗಾಗಿ ಎಲ್ಲನೂ ಕೂಡ ಮತ್ತೆ ಮಳೆ ಬಂತು ಅಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗ ಹೋಗ್ಲಿಕ್ಕೆ ರೆಡಿ ಆದ್ವಿ. ಸಂಜೆ ಸುಮಾರು ನಾವು 3:30 ಬೆಂಗಳೂರಿಂದ ಬಿಟ್ಟಿದ್ವಿ. ಬಿಸಿಲೇನು ಅಷ್ಟೊಂದು ಇರಲಿಲ್ಲ ನಮಗೆ. ಸ್ವಲ್ಪ ಕೂಲಾಗಿ ವಾತಾವರಣ ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಸಂಜೆ ಒಂದು 5:30 ಟೈಮಿಗೆ ನಾವು ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗಿದ್ವಿ. ಅದರಿಂದ ಒಳಗಡೆ ತುಂಬ ದೂರ ಹೋಗಬೇಕು. ಅಲ್ಲಿಗಂತೂ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಗುಡ್ಡ ಮತ್ತು ತಂಪಾದ ಗಾಳಿ ಮತ್ತು ಸ್ವಲ್ಪ ಮೋಡವಾದ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ. ಮನಸ್ಸಿಗೆ ಒಂಥರ ತೃಪ್ತಿ ಆಯಿತು. ಯಾಕೆಂದರೆ ಬೆಂಗಳೂರು ಬಿಟ್ಟು ನಾವು ಬೇರೆ ಕಡೆ ಹೋಗಿದ್ರಿಂದ ಅಲ್ಲಿನ ವಾತಾವರಣ ತುಂಬ ಇಷ್ಟ ಆಯಿತು. ಹಾಗೆ ಸದ್ಗುರು ಸನ್ನಿಧಿಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ನೋಡ್ಬೋದು ಎಂಟ್ರೆನ್ಸಿಗೆ ಈ ಥರ ಮಾಡಿ ಕರೆಕ್ಟಾಗಿ ಎಷ್ಟು ಸದ್ಗುರು ಸನ್ನಿಧಿ ಅಂತ ಹೇಳ್ಬೋದು, ಆದಿಯೋಗಿ ಅಂತ ಹೇಳ್ಬಿಟ್ಟು ಈ ಥರ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಸುಮಾರು ಮತ್ತೆ 3 ಕಿಲೋಮೀಟರ್ ಒಳಗಡೆ ಹೋಗಬೇಕಾಗುತ್ತೆ. 3 ಕಿಲೋಮೀಟರ್ ಹಿಂದ್ಗಡೆನೇ ಈ ಥರ ದ್ವಾರ ಬಾಗಿಲನ್ನು ಕಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಕೊನೆಗೂ ಸಂಜೆ ಆಗೋದ್ರೊಳಗಡೆ ನಾವು ಎಂಟ್ರೆನ್ಸ್ ಒಳಗಡೆ ಹೊಕ್ಕೆ ಬಿಟ್ವಿ. ಇಲ್ಲಿ ಬಂದ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಯಾಕಂದರೆ ನಾವೇ ಒಂದು ರೂಟಿಂದ ಬಂದಿದ್ರೆ ಆಗಿತ್ತು ಮತ್ತು ನಮ್ಮ ಅಕ್ಕನವರೇ ಒಂದು ರೂಟಿಂದ ಬಂದಿದ್ರೆ ಆಗಿತ್ತು. ಇಲ್ಲಿ ಮತ್ತೆ ಎಲ್ಲಿ ನಿಂತ್ಕೊಂಡು ಮತ್ತೆ ಎಲ್ಲರೂ ಸೇರಿಕೊಂಡು ಮತ್ತೆ ಹೋದ್ವಿ. ಯಾಕಂದರೆ ಇಲ್ಲಿಂದ ಮತ್ತೆ 3.5 ಕಿಲೋಮೀಟರ್ ಆಗುತ್ತೆ. ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಬಂತು ತುಂಬ ಅದ್ಭುತವಾಗಿ ಸ್ವರ್ಗನೇ ಪಾಸ್ ಆದಂಗೆ ಆಯಿತು. ಅಷ್ಟು ಚೆನ್ನಾಗಿತ್ತು ವೆದರಲ್ಲೂ ಕೂಡ. ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುವಂಥ ವಾತಾವರಣನೂ ಕೂಡ ಇತ್ತು. ಹಾಗೆ ರೋಡು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹೋಗೋ ಗಾಡಿಗಳೇ ತುಂಬ ಇದ್ವು. ಬರೋ ಗಾಡಿಗಳು ನೇರ ಅಂದರೆ 1-2 ಅಷ್ಟು ಬರ್ತಾ ಇತ್ತು. ಹೋಗೋ ಗಾಡಿ ಅಂತೂ ತುಂಬ ಇತ್ತು. ಇಲ್ಲಿ ಅಷ್ಟೊಂದಿಲ್ಲ. ಮುಂದ್ಗಡೆ ಹೋದ್ರಂತೂ ಒಂದು ಎಷ್ಟು ಇದೆ ಅಂತಂದರೆ ಗಾಡಿಗಳು ನಮಗೆ ಶಾಕ್ ಆಯಿತು. ಇಷ್ಟೆಲ್ಲ ಜನ ಬಂದಿದ್ದಾರೆ. ಅಂದರೆ ನಾವು ಹೋಗಿರೋದು ಸಂಡೇ ಆಗಿರೋದ್ರಿಂದ ತುಂಬ ಜನ ಹೋಗ್ತಾರಂತ ಮೊದಲೇ ಗೊತ್ತು. ಆದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಜನನೇ ಬಂದಿದ್ರು. ಈಗ ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಕೂಡ ರಜೆ ಇರುತ್ತೆ. ಸ್ವಲ್ಪ ಎಲ್ಲೂ ಕೂಡ ಸಂಡೇ ಆಗಿದ್ದು ರಜೆ ಇದ್ದ ಕಡೆಗೆ ಎಲ್ಲರೂ ಕೂಡ ಪ್ಲೇಸ್ಗಳನ್ನು ನೋಡ್ಲಿಕ್ಕೆ ಹೋಗ್ತಾರಂತಾಳೆ. ಆದರೂ ಅಲ್ಲಿ ಹೋಗಿ ನೋಡಿದ ತಕ್ಷಣ ನಮಗಂತೂ ಶಾಕ್ ಆಗೋಯ್ತು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಗಾಡಿಗಳನ್ನು ಪಾರ್ಕ್ ಮಾಡಲಿಕ್ಕೆ ನಮಗಿಲ್ಲ ಅಂತಂದ್ರು ಅರ್ಧ ಗಂಟೆ ಬೇಕಾಯಿತು. ನಾವು ಬೈಕ್ ತಗೊಂಡು ಹೋಗಿದ್ವಿ. ಆದರೂ ಕೂಡ ನಮಗೆ ಬೈಕ್ ಪಾರ್ಕ್ ಮಾಡಲಿಕ್ಕೆ ಅರ್ಧ ಗಂಟೆ ಬೇಕಾಯಿತು. ನಮ್ಗೆ ಇಲ್ಲಿ ಹೋಗಿ ಒಳಗಡೆ ಎಂಟ್ರೆನ್ಸಿಂದ ಇಲ್ಲಿ ಒಳಗೆ ಹೋಗಿ ನಮಗೆ 6 ಗಂಟೆ ಆಯಿತು. ಅಷ್ಟು ಬೇಗ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಯಾಕೆ ಇಲ್ಲೇ ಫೋಟೋ ಶೂಟ್ ಮಾಡುವ, ವಾತಾವರಣನೂ ಚೆನ್ನಾಗಿದೆ ಮತ್ತು ಫೋಟೋನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು
ಇಲ್ಲಿಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲರೂ ಕೂಡ ನಿಂತ್ಕೊಂಡಿದ್ರಾಗಿತ್ತು. ಹಾಗೆ ನಾವು ಕೂಡ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿದ್ವಿ. ತಂಪಾದ ಗಾಳಿ, ವಾತಾವರಣ ಚೆನ್ನಾಗಿತ್ತು. ಹಾಗಾಗಿ ಇಲ್ಲೇ ಹತ್ಕೊಂಡು ಒಂದು ಅರ್ಧ ಗಂಟೆ ಟೈಮು ನಾವು ಇಲ್ಲಿ ಫೋಟೋ ಶೂಟ್ನ ಮಾಡಿದ್ವಿ. ಈ ನಮ್ಮ ಅಕ್ಕ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಆ ಬ್ಯಾಗಲ್ಲಿ ಏನು ದೊಡ್ಡ ಬಂಗಾರ ಗಂಟು ಮಿಟ್ಟು ಹಿಡ್ಕೊಂಡು ಹೋಗಿದ್ದಾಳೆ ಥರ ಹಿಡ್ಕೊಂಡು ಬರ್ತಿದ್ದಾಳೆ. ಅದ್ರೊಳಗೆ ಏನೂ ಇಲ್ಲ. ನೈಟ್ ಹೋಗ್ಬೇಕಾದ್ರೆ ನಮ್ಗೆ ಚಳಿ ಬರ್ತಾ ಇದ್ದಿಲ್ಲ. ಎಲ್ಲರದ್ದು ಜಾಕೆಟು ಕೂಡ ಅದ್ರೊಳಗೆ ಹಾಕೊಂಡು ತಗೊಂಡು ಬಂದಿದ್ದೀವಿ. ಅದನ್ನು ಕೂಡ ಬೈಕ್ ಮೇಲೆ ಇಟ್ಟರೆ ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅಂತ ಅದನ್ನು ಬಿಟ್ಟಿಲ್ಲ. ಅದನ್ನು ಕೂಡ ಎತ್ಕೊಂಡು ಬಂದುಬಿಟ್ಟಿದ್ದಾಳೆ. ಫೋಟೋಸ್ನೆಲ್ಲ ಎಲ್ಲರದ್ದು ಕೂಡ ಹೊಡೆದ್ಬಿಟ್ಟು ಸಿಂಗಲ್ಸ್ ಫೋಟೋ ಬೇಕಿದ್ರೆ ಸಿಂಗಲ್ಸ್, ಯಾವ ರೀತಿ ಫೋಟೋಸ್ ಬೇಕಿದ್ರೆ ಎಲ್ಲ ಫೋಟೋ ಹೊಡೆದ್ಬಿಟ್ಟು ಮತ್ತು ಕರೆಕ್ಟಾಗಿ ನಾವು ಫೋಟೋ ಶೂಟ್ ಮಾಡಬೇಕಾದ್ರೂ ಕೂಡ ಈ ಗುಡ್ಡದ ಮಧ್ಯದಿಂದ ಸೂರ್ಯನೂ ಕೂಡ ಮುಳುಗ್ತಾ ಇರೋ ದರ್ಶನ ನೋಡ್ಕೊಂಡ್ವಿ. ಹಾಗೆ ಎಲ್ಲ ಮಾಡಿಕೊಂಡು ಇನ್ನೇನು ಸ್ಟಾರ್ಟ್ ಆಗುತ್ತೆ, ಇನ್ನು ಲೈಟಿಂಗ್ ಶೋ ಏನು ಸ್ಟಾರ್ಟ್ ಆಗುತ್ತೆ ಅನ್ನುವ ಅರ್ಧ ಗಂಟೆ ಮುಂಚೆನೇ ಹೊರಟ್ವಿ. ಹೊರಡೋಕ್ಕಿಂತ ಇಲ್ಲಿ ನೋಡಿ ಎಷ್ಟು ಗಾಡೀಸ್ಗಳು ನಿಂತ್ಕೊಂಡಿದ್ದೇವೆ ಅಂತ ಹೇಳ್ಬಿಟ್ರೆ 1 ಕಿಲೋಮೀಟ್ರ್ ಹಿಂದ್ಗಡೆಯಿಂದನೇ ಈ ಥರ ಗಾಡಿಗಳು ಜಾಮ್ ಆಗಿಬಿಟ್ಟಿದ್ದಾವೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ಆಲ್ರೆಡಿ ಶಿವ ಇಲ್ಲಿಂದ ಕಾಣಿಸ್ತಾ ಇದ್ದಾನೆ. ಇಲ್ಲಿಂದ ಟರ್ನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಕೆಳಗಡೆ ಅಂತೂ ಫುಲ್ ಗಾಡಿ. ನಾವು ಅಂದ್ಕೊಂಡ್ವಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇದೆಯೇ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಆದರೂ ಕೂಡ ತುಂಬ ಜಾಗ ಇದೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ಎಷ್ಟು ಗಾಡಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಷ್ಟು ದೂರದಲ್ಲಿ ಶಿವನು ಕೂಡ ಕಾಣಿಸ್ತಾ ಇದ್ದಾನೆ. ಮೇಲ್ಗಡೆಯಿಂದನೇ ಶಿವ ದೂರದಿಂದನೇ ಕಾಣಿಸ್ತಾ ಇದ್ದಾನೆ. ಗಾಡಿನೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಶಿವನ ನೋಡಲಿಕ್ಕೆ ಬಂದೇ ಬಿಟ್ವಿ. ಶಿವನ ನೋಡಿ ತುಂಬ ಖುಷಿ ಆಯಿತು. ನಾವು ತುಂಬ ದೂರದಿಂದಲೇ ನೋಡಿದ್ವಿ. ಯಾಕೆಂದರೆ ನಾವು ಹೋಗ್ತಿದ್ದ ಮುಂಚೆ ಆಲ್ರೆಡಿ 3/4% ಅಷ್ಟು ಜಾಗನ ಫುಲ್ ಜನದಿಂದ ತುಂಬ್ಕೊಂಡ್ಬಿಟ್ಟಿದ್ರಾಗಿತ್ತು. ಸೊ ನಾವು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ವಿ. ಎಲ್ಲಿ ಹೋಗಿ ನಿಂತ್ಕೊಂಡ್ರು ಕೂಡ ಶಿವ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಹತ್ರದಲ್ಲಿ ಹೋಗೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಯಾಕೆಂದರೆ ನಾವು ಹೋಗ್ಬಿಟ್ಟುದೇ ಲೇಟ್ ಆಗಿತ್ತು. ಹಾಗಾಗಿ ನಾವು ತುಂಬ ದೂರದಿಂದ ಅಂತಂದರೆ ಸ್ವಲ್ಪ ಮೇಲ್ಗಡೆಯಿಂದನೇ ನಿಂತ್ಕೊಂಡು ದೇವರಿಗೆಲ್ಲ ಕೈ ಮುಗಿದ್ವಿ. ನಾವು ಹೋಗಿವಿ ಎಲ್ಲ ದೇವರಿಗೆಲ್ಲ ದರ್ಶನ ಮಾಡಿ ಕೈ ಮುಗಿದೆಲ್ಲ ಆಗೋ ತನಕ 7 ಗಂಟೆ ಆಗಿರೋದು. ಇನ್ನು ಸ್ವಲ್ಪ ಹೊತ್ತಿಗೆ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಕುತ್ಕೊಂಡೇನಿಲ್ಲ. ಯಾಕೆಂದರೆ ಅಷ್ಟು ಬೇಗ ನಾವು ಲೇಟಾಗಿ ಹೋಗ್ಬಿಟ್ಟಿರೋದ್ರಿಂದ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತು ಒಂದು 7 ಗಂಟೆ ಟೈಮಿಗೆ ಶ್ಲೋಕ ಸ್ಟಾರ್ಟ್ ಆಗುತ್ತೆ. ಸೊ ಶ್ಲೋಕನೆಲ್ಲ ಕೇಳಿಬಿಟ್ಟು ಆದಮೇಲೆ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಲೈಟಿಂಗ್ ಹೇಗಿರುತ್ತೆ ಅಂತೇಳಿ ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. 3D ಲೈಟಿಂಗ್ ತುಂಬ ಸೂಪರಾಗಿ ಕಾಣಿಸುತ್ತೆ. ಸೊ ಯಾವಾಗಾದ್ರೂ ಟೈಮ್ ಇದ್ದರೆ ಬಂದು ಈ ಪ್ಲೇಸಿಗೆ ವಿಸಿಟ್ ಮಾಡಿಬಿಟ್ಟು ಒಂದ್ಸತಿ ಬಂದು ಈ ಲೈಟಿಂಗ್ನ ನೋಡ್ಬಿಟ್ಟು ಹೋಗ್ರಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನಿಮಗೆಲ್ಲ ಒಂದು ರಿಕ್ವೆಸ್ಟು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡಿರುವಂತಹ ಬೆಲ್ಲೈಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ನೀವು ಆರಾಮಾಗಿ ನನ್ನ ವಿಡಿಯೋನ ನೋಡ್ಬೋದು. ಸುತ್ತ ಕೂಡ ಜನ ಎದುರಾಗಿತ್ತು. ಇವಾಗ ಇಷ್ಟೊಂದು ಜನ ಕಾಣಲ್ಲ. ಲೈಟಿಂಗ್ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರದ್ದು ಮೊಬೈಲಲ್ಲೂ ಕೂಡ ಆನ್ ಆಗಿರುತ್ತೆ. ಅವಾಗ ನೋಡ್ಬೋದು ಈ ಲೈಟಿಂಗಲ್ಲಿ ಆ ಶಿವ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ಲೈಟಿಂಗ್ನ ಸ್ಟಾರ್ಟ್ ಆಗುತ್ತೆ. ಸೊ ಲೈಟಿಂಗ್ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ.
ಲೈಟಿಂಗ್ಸ್ ಎಲ್ಲ ಮುಗ್ದಾದ್ಮೇಲೆ ಈ ಥರ ಲಾಸ್ಟಿಗೆ 3D ಲೈಟಿಂಗ್ಸನ್ನು ಫುಲ್ಲಾಗಿ ಬಿಡ್ತಾರೆ. ಸೊ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಕಲರಿಂದ ಲೈಟಿಂಗ್ಸು. ಇವ್ರು ಸುಮಾರು ಹೊತ್ತು ಈ ಥರ ಲೈಟಿಂಗ್ಸನ್ನು ಪ್ಲೇ ಮಾಡ್ತಾ ಇರ್ತಾರೆ. ಸೊ ಅರ್ಧ ಲೈಟಿಂಗ್ಸ್ ಆಗಿದ ತಕ್ಷಣ ತುಂಬ ಜನ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಇಷ್ಟೆಲ್ಲ ಜನ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದೇ ಸತಿ ಹೊರಡ್ತಾರೆ ಅಂತ ಹೇಳಿಬಿಟ್ಟು ಅನಿಸುತ್ತೆ. ಗಾಡಿ ಎಲ್ಲ ತುಂಬ ಬೇಗ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಲೈಟಿಂಗ್ ಆಗಿದ ತಕ್ಷಣ ತುಂಬ ಜನ ಹೊರಟ್ಬಿಟ್ರು. ಮತ್ತೆ ಬಂದವರು ಬಂದಿರ್ತಿಲ್ಲ, ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡ್ಬಿಟ್ಟು ಹೋಗಿ ಎಲ್ಲರೂ ಕೂಡ ಮನೆಗೆ ಹೋಗೋರೆ. ಸೊ ನಿಧಾನವಾಗಿ ಹೋಗ್ಬೋದು. ಮತ್ತು ಅರ್ಧ ಮುಗಿದ ತಕ್ಷಣದಿಂದ ಕೂಡ ಎಲ್ಲರೂ ಕೂಡ ಹೊರಟೇಬೇಕು. ನನಗಂತೂ ಲೈಟ್ ಶೋ ನೋಡಿ ತುಂಬ ಖುಷಿ ಆಯಿತು. ಯಾರಾದರೂ ನೋಡದೆ ಇದ್ದವರು ಬಂದು ಒಂದ್ಸತಿ ಈ ಐಶಾ ಫೌಂಡೇಶನ್ಗೆ ಬಂದು ಭೇಟಿ ನೀಡಿ ಅಂತ ಹೇಳಿ ಹೇಳ್ಕೊತೀನಿ. ಹಾಗೆ ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡ್ಬೋದು. ಯಾವುದೇ ರೀತಿ ಅಂತ ಅದಕ್ಕೆಲ್ಲ ಇದೆ. ತುಂಬ ಚೆನ್ನಾಗಿ ಎಲ್ಲಿ ಹೋಗಿ ಕುತ್ಕೊಂಡ್ರೂ ಕೂಡ ಲೈಟಿಂಗ್ ಕಾಣಿಸುತ್ತೆ. ಎಷ್ಟು ದೂರದಿಂದ ನೋಡಿದ್ರು ಒಂದೇ ಹತ್ತಿರದಿಂದ ಹೋಗಿ ನೋಡಿದ್ರು ಕೂಡ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹಿಂದ್ಗಡೆ ಗುಡ್ಡ ಇದೆಯಲ್ಲ, ಅದ್ರ ಮೇಲಿಂದ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡ್ಬೋದು ಹಿಂದ್ಗಡೆ ಅದು ತುಂಬ ದೂರದಲ್ಲಿದೆ ಆ ಗುಡ್ಡ, ಆದರೂ ಕೂಡ ಆ ಗುಡ್ಡದ ಮೇಲೆ ಲೈಟಿಂಗ್ ಬೀಳೋ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲಿ ಗಾಡಿನೆಲ್ಲ ಪಾರ್ಕಿಂಗಲ್ಲಿ ಇಟ್ಟಿರೋದನ್ನು ತೆಗೆದು ಬರೋ ತನಕ ಇಲ್ಲಿಂದ ಪಾಸ್ ಮಾಡಲಿಕ್ಕೆ ನಮ್ಗೆ ಸುಮಾರು ಒಂದು ಅರ್ಧ ಗಂಟೆ ಬೇಕಾಯಿತು. ನಮಗೆ 2 ವೀಲರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ನಾವು ಗಾಡಿನ ತೆಗೆದ್ವಿ ಹೊರಗಡೆನೆ. 4 ವೀಲರ್ ಆದರೆ ತುಂಬ ಕಷ್ಟ ಆಗುತ್ತೆ ಅಲ್ಲಿಂದ ತೆಗಿಲಿಕ್ಕೆ. ಆದರೂ ಕೂಡ ಎಲ್ಲರೂ ಕೂಡ ಮನೆಗೆ ಹೋಗೋದೆ, ನಿಧಾನವಾಗಿ ಗಾಡಿನ ತೆಗಿತೀವಿ. ನೋಡಿ ಲೈಟಿಂಗ್ ಇಷ್ಟು ಗಾಡಿ ಬರ್ತಾ ಇರೋದನ್ನು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೂಡ ಮನೆಗೆ ಹೋಗೋದೆ, ಸ್ವಲ್ಪ ನಿಧಾನವಾಗಿ ಗಾಡಿನ ಚಲಾಯಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.